ಕರಟಕ ಹಾಗೂ ದಮನಕ ಅನ್ನೋ ಕುತಂತ್ರ ಬುದ್ಧಿಯ ನರಿಗಳು. ಮತ್ತೆ ಇಡೋದಕ್ಕೆ ಇವರಿಗೆ ಇದಕ್ಕಿಂತ ಒಳ್ಳೆ ಸಮಯ ಬೇಕಾ? ಇಬ್ಬರು ಸ್ನೇಹಿತರ ಮಧ್ಯೆ ಮೂರನೇ ವ್ಯಕ್ತಿಯ ಮಾತನ್ನ ನಂಬಿದ್ರೆ ಏನಾಗಬಹುದು? ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಪಂಚತಂತ್ರದ ಬಗ್ಗೆ ಹಾಗೆ ಅದರಲ್ಲಿ ಬರೋ ಮಿತ್ರಭೇದದಿಂದ ಆಯ್ದುಕೊಂಡ ಒಂದು ಪ್ರಸಿದ್ಧ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪಂಚತಂತ್ರವನ್ನು ಸುಮಾರು 3ನೇ ಶತಮಾನದಲ್ಲಿ ಸಂಸ್ಕೃತದಲ್ಲಿ ರಚಿಸಿದ್ದು ವಿಷ್ಣು ಶರ್ಮ. ಪ್ರಾಣಿ ಪಕ್ಷಿಗಳನ್ನು ಒಂದು ಪಾತ್ರವನ್ನಾಗಿಸಿಕೊಂಡು ಆ ಮೂಲಕ ನೀತಿಯನ್ನು ಬೋಧನೆ ಮಾಡುವ ನೀತಿ ಕಥೆಗಳ ಸಂಗ್ರಹವೇ ಪಂಚತಂತ್ರದ ಕಥೆಗಳು. ಪಂಚತಂತ್ರದಲ್ಲಿ 5 ಭಾಗಗಳಿದ್ದು ಒಟ್ಟು 84ರಿಂದ 87 ಕಥೆಗಳಿವೆ. ಪ್ರತಿ ತಂತ್ರದಲ್ಲೂ ಒಂದು ಮುಖ್ಯ ಕಥೆ ಮತ್ತು ಅದರೊಳಗೆ ಅನೇಕ ಉಪಕಥೆಗಳಿವೆ. ಇದನ್ನು 11ನೇ ಶತಮಾನದಲ್ಲಿ ಕವಿ ದುರ್ಗಸಿಂಹ ಕನ್ನಡಕ್ಕೆ ಅನುವಾದಿಸಿ ಪ್ರಸಿದ್ಧಗೊಳಿಸಿದ್ದಾರೆ. ಇದು ಭಾರತದ ಅತಿ ಪ್ರಾಚೀನ ಗ್ರಂಥ. ರಾಜನೀತಿ, ಮೈತ್ರಿ, ಶತ್ರುಗಳೊಂದಿಗೆ ಯಾವ ರೀತಿ ವ್ಯವಹಾರ ಮಾಡಬೇಕು ಇತ್ಯಾದಿ ವಿಷಯಗಳನ್ನು ಸುಲಭವಾಗಿ ಅರ್ಥವಾಗುವಂತೆ ಕಥೆಗಳ ಮೂಲಕ ತಿಳಿಸಲಾಗಿದೆ. ಪಂಚತಂತ್ರ ಅಂದರೆ 5 ತಂತ್ರಗಳು: ಮಿತ್ರಭೇದ, ಮಿತ್ರಲಾಭ, ಕಾಕಲೌಕಿಯಂ, ಲಬ್ಧ ಪ್ರಣಾಶಂ ಮತ್ತು ಅಪರೀಕ್ಷಿತ ಕಾರಕ. ಮಿತ್ರಭೇದ ಅಂದರೆ ಇಬ್ಬರು ಮಿತ್ರರ ನಡುವೆ ತಂದಿಟ್ಟು ಮೈತ್ರಿಯನ್ನು ಒಡೆಯುವಂಥದ್ದು. ಮಿತ್ರ ಲಾಭದಲ್ಲಿ ಉತ್ತಮ ಮಿತ್ರರಿದ್ದರೆ ಆಪತ್ತಿನಿಂದ ಹೇಗೆ ಪಾರಾಗಬಹುದು ಅನ್ನುವಂಥದ್ದು. ಕಾಕಲೌಕಿಯನ್ನಲ್ಲಿ ಕಾಗೆ ಮತ್ತು ಗೂಬೆಗಳ ಸಹಜ ವೈರತ್ವದ ಸೂತ್ರ ಕಥೆಗಳ ಮೂಲಕ ಯುದ್ಧ ತಂತ್ರಗಳನ್ನು ವಿವರಿಸಲಾಗಿದೆ. ಇನ್ನು ಲಬ್ಧ ಪ್ರಣಾಶದಲ್ಲಿ ಮೊಸಳೆ ಹಾಗೂ ಮಂಗನ ಕಥೆಯ ಮೂಲಕ ಪಡೆದದ್ದನ್ನು ಮೂರ್ಖತನದಿಂದ ಕಳೆದುಕೊಂಡ್ರೆ, ಹಾಗೆ ಅಪರೀಕ್ಷಿತ ಕಾರಕದಲ್ಲಿ ಸರಿಯಾಗಿ ವಿಚಾರ ಮಾಡದೆ ಕೈಗೊಂಡ ಕಾರ್ಯಗಳಿಂದ ಆಗುವ ಅನಾಹುತಗಳ ಬಗ್ಗೆ ಮುಖ್ಯ ಕಥೆಗಳು ಹಾಗೂ ಉಪಕಥೆಗಳ ಮೂಲಕ ವಿವರಿಸಲಾಗಿದೆ. ಪಂಚತಂತ್ರದ ಕಥೆಯ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ, ಮಹಿಳಾರೋಪ್ಯ ಅನ್ನೋ ನಗರವನ್ನು ಆಳ್ತಾ ಇದ್ದ ಸುದರ್ಶನ ಅನ್ನೋ ರಾಜನಿಗೆ 3 ಮಕ್ಕಳಿದ್ರಂತೆ. ಬಹುಶಕ್ತಿ, ಉಗ್ರಶಕ್ತಿ ಮತ್ತು ಅನಂತ ಶಕ್ತಿ ಅಂತ. ಬಹಳಷ್ಟು ಗುರುಗಳ ಬಳಿ ವಿದ್ಯೆ ಕಲಿಯೋದಕ್ಕೆ ಹಾಕಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇರಲಿಲ್ಲ. ಇವರು ತುಂಬ ದಡ್ಡರಾಗಿದ್ದರು, ಕಲಿಯುವಂತಹ ಸಾಮರ್ಥ್ಯ ಇವರಲ್ಲಿ ಇರಲಿಲ್ಲ. ರಾಜನಿಗೆ ಇದೇ ಒಂದು ದೊಡ್ಡ ಚಿಂತೆಯಾಗುತ್ತೆ. ಮುಂದೆ ರಾಜ್ಯವನ್ನು ನೋಡ್ಕೊಳ್ಬೇಕಾದವರು ಈ ರೀತಿ ಆದರೆ ರಾಜ್ಯದ ಗತಿ ಏನು ಅಂತ ರಾಜ ಕೊರಗ್ತಾನೆ. ಮಂತ್ರಿಗಳ ಜೊತೆ ಸಮಾಲೋಚನೆ ನಡೆಸಿದಾಗ ಅವರು ಸಲಹೆ ಕೊಡ್ತಾರೆ. ಏನಂದರೆ, ದೀರ್ಘಕಾಲದ ಪಠ್ಯಾಭ್ಯಾಸಕ್ಕಿಂತ ಕಲಿಸಬೇಕಾದ ವಿದ್ಯೆಯನ್ನು ಬಹಳ ಸೂಕ್ಷ್ಮವಾಗಿ ಇಡೀ ಶಾಸ್ತ್ರ ಅಥವಾ ಧರ್ಮಗ್ರಂಥದಲ್ಲಿ ಅಂತರ್ಗತವಾಗಿರುವಂತಹ ಜ್ಞಾನವನ್ನಷ್ಟೇ ತಿಳಿಸಿ ಹೇಳುವಂತಹ ಗುರು ಇವರಿಗೆ ಬೇಕು. ಇದಕ್ಕೆ ಸರಿಯಾದವರು ಅಂದರೆ ವಿಷ್ಣು ಶರ್ಮ ಮಾತ್ರ ಅಂತ. ವಿಷ್ಣು ಶರ್ಮರನ್ನ ಭೇಟಿಯಾಗಿ ವಿಷಯವನ್ನು ತಿಳಿಸಿದಾಗ ಅವರು ಬರೀ 6 ತಿಂಗಳಲ್ಲಿ ಮಂದಬುದ್ಧಿಯ ಮಕ್ಕಳನ್ನು ರಾಜನೀತಿ ಪರಿಣತರನ್ನಾಗಿಸುವ ಭರವಸೆಯನ್ನು ಕೊಡ್ತಾರೆ. ರಾಜನ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗುವ ಹಾಗೆ ಪ್ರಾಣಿ ಪಕ್ಷಿಗಳನ್ನು ಒಂದು ಪಾತ್ರವನ್ನಾಗಿಸಿ ಅದ್ಭುತವಾಗಿ ರಾಜನೀತಿಯನ್ನು ಕಥಾರೂಪದಲ್ಲಿ ವಿವರಿಸ್ತಾರೆ. ಇದೇ ಪಂಚತಂತ್ರದ ಕಥೆಗಳು. ಶಾಲೆಯಲ್ಲಿ ನಮಗೂ ಕೂಡ ನೈತಿಕ ಶಿಕ್ಷಣದ ಅವಧಿಯಲ್ಲಿ ಈ ಕಥೆಗಳನ್ನು ಹೇಳಿದ್ದಾರೆ. ಇವುಗಳ ತತ್ವಗಳನ್ನು ನಮ್ಮ ಜೀವನದಲ್ಲೂ ಅಳವಡಿಸಿದರೆ ತುಂಬ ಉಪಯುಕ್ತವಾಗಿರುತ್ತೆ. ಯಾಕಂದರೆ ದಡ್ಡರಾದ ರಾಜಕುಮಾರರನ್ನೇ ಆಡಳಿತ ನಿಪುಣರನ್ನಾಗಿಸಿದ ಕಥೆಗಳು ಇವು ಅಂದರೆ ಅದೆಷ್ಟು ಸಾರಯುತ ಆಗಿರಬಹುದು ಅಲ್ವಾ? ಇವತ್ತು ನಾನು ಪಂಚತಂತ್ರದ ಮಿತ್ರಭೇದದಲ್ಲಿ ಬರುವಂತಹ ಬಹಳ ಪ್ರಸಿದ್ಧವಾದ ಕರಟಕ ಮತ್ತು ದಮನಕರ ಕಥೆಯನ್ನು ಹೇಳ್ತೀನಿ. ಈ ಕಥೆಯನ್ನು ವಿಷ್ಣು ಶರ್ಮ ತನ್ನ ಮೊದಲ ತಂತ್ರದ ಕಥೆಯನ್ನಾಗಿ ರಾಜಕುಮಾರರಿಗೆ ಹೇಳ್ತಾರೆ. ಒಂದು ದೊಡ್ಡ ಕಾಡು ಇತ್ತು. ಆ ಕಾಡಿನಲ್ಲಿ ಒಂದು ಸಿಂಹ ಮತ್ತು ಒಂದು ಎತ್ತು ತುಂಬ ಆತ್ಮೀಯ ಸ್ನೇಹಿತರಾಗಿದ್ವು.
ಎರಡು ನರಿಗಳು ಈ ಮಿತ್ರನ ನಡುವೆ ವಿರೋಧ ಹುಟ್ಟಿಸಿ ಸಿಂಹದ ಕೈಯಿಂದ ಎತ್ತನ್ನು ಕೊಲ್ಲಿಸ್ತವೆ ಅಂತ ಹೇಳಿ ಅಲ್ಲಿಗೆ ಕಥೆಯನ್ನು ನಿಲ್ಲಿಸ್ತಾರೆ. ರಾಜಕುಮಾರಿಗೆ ಏನೂ ಅರ್ಥ ಆಗಲಿಲ್ಲ. ಆಗ ಅವರು ಪ್ರಶ್ನೆಗಳನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ವಿಷ್ಣು ಶರ್ಮನಿಗೆ ಕೂಡ ಇದೇ ಬೇಕಾಗಿತ್ತು. ತನ್ನ ಶಿಷ್ಯರಿಗೆ ಆಸಕ್ತಿ ಇದೆ ಅನ್ನೋದು ಗೊತ್ತಾದಾಗ ಪಾತ್ರಗಳನ್ನು ಸೃಷ್ಟಿಸಿ ಕಥೆಯನ್ನು ಮುಂದುವರಿಸ್ತಾರೆ. ಈ ಕಥೆ ಸ್ನೇಹದಲ್ಲಿ ನಂಬಿಕೆ ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸಿಕೊಡುತ್ತೆ. ಅಲ್ಲದೆ ಇಬ್ಬರು ಸ್ನೇಹಿತರ ಮಧ್ಯೆ ಮೂರನೇ ವ್ಯಕ್ತಿಯ ಮಾತನ್ನು ನಂಬಿದ್ರೆ ಏನಾಗಬಹುದು ಅನ್ನೋದನ್ನು ಈ ಕಥೆ ತಿಳಿಸುತ್ತೆ. ಒಂದಾನೊಂದು ಕಾಲದಲ್ಲಿ ಮಾಧವಪುರ ಅನ್ನುವ ಊರಿತ್ತು. ಅಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಒಂದು ಸಲ ಅವನು ತನ್ನ ಮನೆಯ ಸಂಜೀವಕ ಅನ್ನೋ ಹೆಸರಿನ ಎತ್ತನ್ನು ಹಿಡ್ಕೊಂಡು ವ್ಯಾಪಾರಕ್ಕೆ ಹೊರಡ್ತಾನೆ. ಮುಂದೆ ಹೋಗ್ತಾ ಇರಬೇಕಾದ್ರೆ ಸಂಜೀವಕನ ಕಾಲು ಕೆಸರಲ್ಲಿ ಹೂತು ಹೋಗಿ ಮುರಿದು ಬಿಡುತ್ತೆ. ವ್ಯಾಪಾರಿಗೆ ವ್ಯಾಪಾರವೇ ಮುಖ್ಯ ಆಗಿ ಎತ್ತನ್ನು ಅಲ್ಲೇ ಬಿಟ್ಟು ಹೊರಟು ಹೋಗ್ತಾನೆ. ಎತ್ತಿನ ಪುಣ್ಯವೋ ಏನೋ ಗೊತ್ತಿಲ್ಲ, ಅದರ ಕಾಲು ನಿಧಾನವಾಗಿ ಗುಣ ಆಗೋದಕ್ಕೆ ಶುರು ಆಗುತ್ತೆ. ಕಾಡಿನಲ್ಲಿ ಹುಲ್ಲು ಮೇಯ್ಕೊಂಡು ಅಲ್ಲೇ ಆರಾಮಾಗಿರುತ್ತೆ. ಸಂಜೀವಕ ಇದ್ದ ಕಾಡಿಗೆ ಒಬ್ಬ ರಾಜ ಇದ್ದ. ಕಾಡಿನ ರಾಜ ಪಿಂಗಳಕ ಅನ್ನೋ ಸಿಂಹ. ಅವನಿಗೆ ಇಬ್ಬರು ಮಂತ್ರಿಗಳು, ಕರಟಕ ಹಾಗೂ ದಮನಕ ಅನ್ನೋ ಕುತಂತ್ರ ಬುದ್ಧಿಯ ನರಿಗಳು. ಒಂದು ಸಲ ರಾಜ ಪಿಂಗಳಕನಿಗೆ ಭಯಾನಕ ಹೂಂಕರಿಸುವ ಸ್ವರ ಕೇಳುತ್ತೆ. ಯಾವುದೋ ಒಂದು ಹೊಸ ದೈತ್ಯ ಪ್ರಾಣಿ ಕಾಡಿಗೆ ಬಂದಿರಬೇಕು ಅಂತ ಭಾವಿಸಿ ಮಂತ್ರಿಗಳನ್ನು ಕರೆದು ಹೊಸ ಪ್ರಾಣಿಯನ್ನು ಹುಡುಕಿ ಕರ್ಕೊಂಡು ಬನ್ನಿ ಅಂತ ಹೇಳುತ್ತೆ. ಸರಿ, ಮಂತ್ರಿಗಳು ಹೊರಡ್ತಾರೆ. ಆ ಹೊಸ ಪ್ರಾಣಿಯನ್ನು ಹುಡುಕಿ ಕರ್ಕೊಂಡು ಬರ್ತಾರೆ. ಸಂಜೀವಕ ಪಿಂಗಳಕನಿಗೆ ನಮಸ್ಕಾರ ಮಾಡಿ ತಾನು ಹೇಗೆ ಈ ಕಾಡು ಸೇರಿದೆ ಅಂತ ತನ್ನ ಕತೆ ಹೇಳುತ್ತೆ. ಅವತ್ತಿನಿಂದ ಸಂಜೀವಕ ಮತ್ತು ಪಿಂಗಳಕ ಮಿತ್ರರಾಗ್ತಾರೆ. ಬರಬರುತ್ತಾ ಇವರ ಸ್ನೇಹ ತುಂಬ ಗಾಢವಾಗುತ್ತಾ ಹೋಗುತ್ತೆ. ಇಬ್ಬರು ಕೂಡ ಪ್ರಾಣ ಸ್ನೇಹಿತರಾಗ್ತಾರೆ. ಒಂದು ದಿನ ಪಿಂಗಳಕ ಏನು ಮಾಡ್ತಾನೆ, ಸಂಜೀವಕನನ್ನು ತನ್ನ ಮುಖ್ಯ ಸಲಹೆಗಾರನನ್ನಾಗಿ ನೇಮಕ ಮಾಡ್ತಾನೆ. ಯಾವಾಗ ತಮ್ಮ ಅರಸ ಒಂದು ಪಟ್ಟವನ್ನು ಕೊಟ್ಟು ಬಂದಿರುವಂತಹ ಸಂಜೀವಕನನ್ನು ಆದರಿಸ್ತಾನೋ ಆವಾಗ ಶುರುವಾಗುತ್ತೆ ನೋಡಿ ಈ ಎರಡು ನರಿಗಳಿಗೆ ಹೊಟ್ಟೆ ಉರಿಯೋದಕ್ಕೆ. ಇದು ಹೀಗೆ ಮುಂದುವರಿದ್ರೆ ರಾಜನಿಗೆ ನಾವು ಕಣ್ಣಿಗೆ ಕಾಣಿಸೋದಿಲ್ಲ, ಸಂಜೀವಕನದ್ದೇ ಮುಂದೆ ದರ್ಬಾರಾಗಿ ಬಿಡುತ್ತೆ. ಹೇಗಾದರೂ ಮಾಡಿ ಇವರಿಬ್ಬರ ಸ್ನೇಹವನ್ನು ಮುರಿಬೇಕು ಅಂತ ತೀರ್ಮಾನ ಮಾಡಿಬಿಡುತ್ತವೆ. ಇವರನ್ನು ದೂರ ಮಾಡೋದಕ್ಕೆ ತಮ್ಮ ನರಿ ಬುದ್ಧಿಯನ್ನು ಉಪಯೋಗಿಸ್ತವೆ. ದಿನ ಕಳೀತಾ ಇರುತ್ತೆ. ಈ ನರಿಗಳು ಸಿಂಹಕ್ಕೆ ಒಂದೆರಡು ದಿನ ಆಹಾರ ಸಿಗದೆ ಇರೋ ಹಾಗೆ ಮಾಡುತ್ತವೆ. ಹಸಿವಿನಿಂದ ಪಿಂಗಳಕನಿಗೆ ಆ ದಿನ ಕೋಪ ನೆತ್ತಿಗೆ ಏರಿರುತ್ತೆ. ಇಬ್ಬರು ಮಂತ್ರಿಗಳನ್ನು ಕರೆದು ಕೇಳ್ತಾನೆ, ಬತ್ತಿ ಇಡೋದಕ್ಕೆ ಇವರಿಗೆ ಇದಕ್ಕಿಂತ ಒಳ್ಳೆ ಸಮಯ ಬೇಕಾ? ಸಸ್ಯಾಹಾರಿಯಾದ ಸಂಜೀವಕ ಎಲ್ಲ ಸಸ್ಯಾಹಾರಿ ಪ್ರಾಣಿಗಳನ್ನು ಒಟ್ಟು ಸೇರಿಸಿ ನಿಮ್ಮ ವಿರುದ್ಧ ಸಂಚು ನಡೆಸ್ತಾ ಇದೆ. ನೀವು ಯಾರನ್ನ ಸ್ನೇಹಿತ ಅಂತ ನಂಬಿ ಒಂದು ಪದವಿಯನ್ನು ಕೊಟ್ಟಿದ್ದೀರೋ ಅವರೇ ನಿಮಗೆ ಆಹಾರ ಸಿಗದೆ ಇರೋ ಹಾಗೆ ಮಾಡಿದ್ದು ಅಂದಾಗ ಪಿಂಗಳಕ ನಂಬೋದಿಲ್ಲ. ಆದರೆ ನಂಬುವ ತನಕ ಇವೆರಡು ಬಿಡಬೇಕಲ್ವಾ? ತಮ್ಮ ಕುತಂತ್ರಿ ಬುದ್ಧಿಯನ್ನು ಉಪಯೋಗಿಸಿ ರಾಜನನ್ನು ನಂಬಿಸಿ ಬಿಡ್ತಾರೆ. ಪಿಂಗಳಕ ಸಂಜೀವಕನನ್ನು ಕೊಲ್ಲೋದಕ್ಕೆ ಸಿದ್ಧ ಆಗುತ್ತೆ. ಇನ್ನೊಂದು ಕಡೆಯಿಂದ ಸಂಜೀವಕನನ್ನು ಪಿಂಗಳಕನ ವಿರುದ್ಧ ಎತ್ತಿ ಕಟ್ಟೋ ಕೆಲಸ ಮಾಡುತ್ತೆ. ಅಲ್ಲಿಗೆ ಕರಟಕ ಮತ್ತು ದಮನಕರ ಯೋಜನೆ ಯಶಸ್ವಿ ಆಗುತ್ತೆ. ಸಂಜೀವಕ ಬರೋವಾಗ ಯಾವುದನ್ನು ವಿಚಾರಿಸದೆ ಪಿಂಗಳಕ ರಾಜ ಸಂಜೀವಕನ ಮೇಲೆ ದಾಳಿ ಮಾಡಿಬಿಡುತ್ತೆ. ಎತ್ತು ಅನ್ಯಾಯವಾಗಿ ಪ್ರಾಣ ಬಿಡುತ್ತೆ. ಅಲ್ಲಿಗೆ ಕರಟಕ ಮತ್ತು ದಮನಕರ ಉಪಾಯ ಫಲಿಸುತ್ತೆ. ಈ ಕಥೆಯಲ್ಲಿ ನಾವು ತಿಳಿಯೋ ನೀತಿ ಏನಂದರೆ, ಯಾರೋ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಅಂದರೆ ಇವರ ಸ್ನೇಹವನ್ನು ನೋಡಿ ಸಹಿಸೋದಕ್ಕೆ ಸಾಧ್ಯ ಆಗದ ಮೂರನೇ ವ್ಯಕ್ತಿಗಳು ಮಧ್ಯೆ ತಂದಿಡೋ ಕೆಲಸ ಮಾಡಿದಾಗ ನಾವು ನಮ್ಮ ಜುಟ್ಟನ್ನು ಮೂರನೇ ವ್ಯಕ್ತಿಗಳ ಕೈಗೆ ಕೊಡಬಾರ್ದು. ಎಲ್ಲಿ ತಪ್ಪಾಗಿದೆ, ಏನು ವಿಷಯ ಅನ್ನೋದನ್ನು ಚರ್ಚಿಸುವಷ್ಟು ವಿವೇಚನೆ ನಮ್ಮಲ್ಲಿ ಇರಬೇಕು. ಇಲ್ಲದೆ ಹೋದರೆ ಯಾರದ್ದೋ ಅಸೂಯೆಗೆ ಒಂದೊಳ್ಳೆ ಸಂಬಂಧ ಬಲಿಯಾಗಿ ಬಿಡುತ್ತೆ. ಚಾಡಿ ಮಾತುಗಳನ್ನು ಹೇಳಿ ಮಿತ್ರಭೇದ ಅಂದರೆ
ಸ್ನೇಹವನ್ನು ಒಡೆಯುವಂಥ ಕೆಲಸವನ್ನು ಕುತಂತ್ರಿಗಳು ಮಾಡಿದಾಗ ಚಾಡಿ ಮಾತುಗಳನ್ನು ಕೇಳಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಅನ್ನೋದು ನಮಗೆ ಈ ಕಥೆಯ ಮೂಲಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತಿನ ಈ ಕಥೆಯಲ್ಲಿರುವ ನೀತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಸಂಬಂಧಗಳ ಮೌಲ್ಯವನ್ನು ಹೆಚ್ಚಿಸೋಣ ಅಂತ ಹೇಳ್ತಾ ನಮ್ಮನ್ನು ಬೆಂಬಲಿಸ್ತಾ ಇರೋ ನಮ್ಮ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು.